ಅಲ್ಲ ಯಾಲೆ 10 ಗಂಟೆ ಆಯಿತು, ಹೊಟ್ಟೆ ಹಸಿತಾ ಇದೆ. ನಾನು ವೆಜಿಟೇರಿಯನ್ ಬೇರೆ, ಏನಾರು ನಾನ್ ವೆಜಿಟೇರಿಯನ್ ಆಗ್ಬಿಟ್ಟಿದ್ರಂತೂ ಇಲ್ಲೇ ಮೀನು ಹಿಡ್ಕೊಂಡು ತಿನ್ಬಿಡ್ತಿದ್ದೆ. ಫೋಟೋಗ್ರಾಫರ್ಸು ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ ನಮ್ಮ ಮಂಗಳೂರಿಗೆ ಏನಾದರೂ ಬಂದರೆ ಇಲ್ಲಿ ಕಾಪು ಬೀಚ್ ಅಂತ ಸನ್ರೈಸ್ ಪ್ಲೇಸ್ ಇದೆ. ಸೊ ನೋಡಿ ಗಾಯ್ಸ್, ಇದೇನೇ ಕಾಪು ಬೀಚು. ನೋಡಿ ಇವತ್ತು ಇವೆಂಟ್ ಇರೋದು ನಮ್ಮ ಕಿರಣ್ ಸರ್ದು. ಅಲ್ಲ ನಮ್ಮನ್ನೆಲ್ಲನೂ 5 ಗಂಟೆಗೆ ಕಳಿಸ್ಬಿಟ್ಟು 8:15ಗೆ ಬಂದವ್ರು ಇಲ್ಲಿ. ನೋಡಿ ನಮ್ಮ ಚಿರಣ್ಣವರು ಪಾಪ ಎಷ್ಟೊಂದು ಕಷ್ಟಪಟ್ಟೆಲ್ಲ ತೆಗಿತವ್ರೆ ಫೋಟೋನ. ಗಾಯ್ಸ್ ನೋಡಿ, ನಾನು ಆಗಲೇ ಹೇಳ್ದಂಗೆ ಇದೇನೆ ಕಾಪು ಬೀಚ್ ಎಂಟ್ರೆನ್ಸು. ಇನ್ನು ಸನ್ರೈಸ್ ಆಗಿಲ್ಲ. ಏನಕ್ಕೆ ಅಂದರೆ ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಬಿಕಾಸ್ ಪ್ರೀ ವೆಡ್ಡಿಂಗಿಗೆ ಬಂದಾಗ ಬೆಳಗ್ಗೆನೇ ಬರಬೇಕು. ಸೊ ಪ್ರೀ ವೆಡ್ಡಿಂಗ್ ಕಪಲ್ಸ್ ಇವರೇನೆ ಪಾಪ. ಇವರು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬಂದಿದ್ದಾರೆ. ನೋಡಿ ಗಾಯ್ಸ್, ಇನ್ನೇನು ನಮ್ಮ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಸ್ಟಾರ್ಟ್ ಆಗ್ತಿದೆ. ನೋಡಿ ನಮ್ಮ ಸಾಗರಣ್ಣ ವಿತೌಟ್ ಗಿಂಪಲಲ್ಲಿ ತೆಗಿತಾರೆ. ನಾವೆಷ್ಟೇ ಪ್ರೀ ವೆಡ್ಡಿಂಗ್ ತೆಗ್ದಿದ್ರು ಈ ಹೊಸ ಕಪಲ್ಸ್ ಬಂದಾಗ ಮೊದಲು ಯಾವ ಎಕ್ಸೈಟ್ಮೆಂಟಲ್ಲಿ ತೆಗಿತಿರ್ತೀವೋ ಅದೇ ಎಕ್ಸೈಟ್ಮೆಂಟಲ್ಲೇ ತೆಗಿತೀವಿ. ಫೋಟೋಗ್ರಫಿ ಫೀಲ್ಡ್ ಅಂತ ಅಂದರೆ ಈಸಿ ಅಂತ ಅನ್ಕೋತಾರೆ. ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಲೊಕೇಶನ್ಗೆ 5:15 ಒಳಗೆ ಬಂದು ಸನ್ರೈಸ್ ಆಗೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡು ತುಂಬ ಕಷ್ಟ ಐತೆ. ಸೊ ಯಾವುದೇ ಕೆಲಸನ ನೀವು ಈಸಿ ಅಂತ ಅನ್ಕೋಬೇಡಿ. ಬಿಕಾಸ್ ಆ ಕೆಲಸಕ್ಕೆ ಹೋಗೋ ಗಂಟ, ಆ ಕೆಲಸದಲ್ಲಿ ನೀವು ಮಿಂಗಲ್ ಆಗೋ ಗಂಟ ನಿಮಗೆ ಅದ್ರ ಕಷ್ಟಗಳು ಏನು ಅಂತ ಗೊತ್ತಿರಲ್ಲ. ನೋಡಿ ಅಲ್ಲಿ ಬಂಡೆಗಳು ಕಾಣ್ತಾಯ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಈಗ ಕಪಲ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಡ್ರೋನ್ ಶಾಟ್ಗಳನ್ನ ತಗೋಬೇಕು. ಈಗ ನಮಗೆ ಬಿಗ್ ಟಾಸ್ಕ್ ಏನಂತ ಅಂದರೆ ಅಲ್ಲಿ ಮೇಲೆ ಹತ್ತಿ ಅಲ್ಲಿ ಜನಗಳಿದ್ದಾರೆ ನೋಡಿ, ಅವ್ರನ್ನ ಸೈಡ್ಗೆ ಹೋಗಿ ಅಂತ ಕೇಳ್ಕೊಳ್ಳೋದೇ ತುಂಬ ಕಷ್ಟ. ಅಲ್ಲಿ ಕಪಲ್ನ ನಿಲ್ಸಿದ್ದೀವಿ. ಸೊ ಡ್ರೋನ್ ಶಾಟ್ನ ಇವಾಗ ತಗೋಬೇಕು. ನೋಡಿ ನಮ್ಮ ಒಂದು ಪ್ರೀ ವೆಡ್ಡಿಂಗ್ಗಳಲ್ಲೆಲ್ಲ ಡ್ರೋನ್ ಶಾಟ್ ತೆಗಿಯೋರು ನಮ್ಮ ಸಂತು ಸರ್ರು. ಡ್ರೋನ್ ಹಾರಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಫೋಟೋಗ್ರಾಫರ್ಸು ಪ್ರೀ ವೆಡ್ಡಿಂಗ್ ತೆಗೆಯೋದಕ್ಕೆ ನಮ್ಮ ಮಂಗಳೂರಿಗೆ ಏನಾದರೂ ಬಂದರೆ ಇಲ್ಲಿ ಕಾಪು ಬೀಚ್ ಅಂತ ಸನ್ರೈಸ್ ಪ್ಲೇಸ್ ಇದೆ. ಸೊ ನೋಡಿ, ಈಗ ನಾನು ಕಾಪು ಬೀಚ್ ಹತ್ರನೇ ಇದ್ದೀನಿ. ಸೊ ನೋಡಿ ಗಾಯ್ಸ್, ಇದೇನೇ ಕಾಪು ಬೀಚು. ನಮಗೆ ವಿಸಿಟ್ ಮಾಡೋದಕ್ಕೂ ಚೆನ್ನಾಗಿದೆ ಆ್ಯಂಡ್ ಫೋಟೋಗ್ರಾಫರ್ಸು ಪ್ರೀ ವೆಡ್ಡಿಂಗ್ ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ನೋಡಿ ಇವತ್ತು ಇವೆಂಟ್ ಇರೋದು ನಮ್ಮ ಕಿರಣ್ ಸರ್ದು. ಅಲ್ಲ ನಮ್ಮನ್ನೆಲ್ಲನೂ 5 ಗಂಟೆಗೆ ಕಳಿಸ್ಬಿಟ್ಟು 8:15ಗೆ ಬಂದವ್ರು ಇಲ್ಲಿ ಪ್ಲೇಸ್ಗೆ. ನೋಡಿ ಫೇಸ್ನೇ ತೋರಿಸ್ತಾ ಇಲ್ಲ. ನಾವು ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಿಂತಿದ್ರೆ ನೋಡಿ ಅಲ್ಲಿ ನಮ್ಮ ಚಿರಣ ಒಬ್ಬರೇ ತೆಗಿತಾ ಕೂತವ್ರೆ. ಅಲ್ಲ ಯಾಲೆ 10 ಗಂಟೆ ಆಯಿತು, ಹೊಟ್ಟೆ ಹಸಿತಾ ಇದೆ. ನಾನು ವೆಜಿಟೇರಿಯನ್ ಬೇರೆ, ಏನಾರು ನಾನ್ ವೆಜಿಟೇರಿಯನ್ ಆಗ್ಬಿಟ್ಟಿದ್ರಂತೂ ಇಲ್ಲೇ ಮೀನು ಹಿಡ್ಕೊಂಡು ತಿನ್ಬಿಡ್ತಿದ್ದೆ. ಅಂತೂ ಇಂತೂ ನಮ್ಮ ಚಿರಣ ಇವಾಗ ಶೂಟ್ ಮುಗಿಸಿದ್ರು. ಈ ವಿಡಿಯೋ ಮುಖಾಂತರ ನಾನು ಎಲ್ರೂ ಕೇಳ್ಕೊಳ್ಳೋದೇನೆ ಅಂದರೆ, ಬೀಚ್ಗೆ ಯಾರ್ಯಾರು ವಿಸಿಟ್ ಮಾಡ್ತೀರಾ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಾಗಲಿ ಪ್ಲಾಸ್ಟಿಕ್ ಕವರ್ಸ್ಗಳಾಗಲಿ ಎಸಿಬೇಡಿ. ಏನಕ್ಕೆ ಅಂತ ಅಂದರೆ ಎನ್ವಿರಾನ್ಮೆಂಟ್ ತುಂಬ ಹಾಳಾಗುತ್ತೆ. ನೀವು ಈ ಬೀಚ್ಗಳಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ಇಲ್ಲಿಗೆ ಒಂದು ಬಿಸ್ಕೆಟ್ ಪ್ಯಾಕ್ ಆಗಲಿ ಬನ್ನಾಗಲಿ ತಂದುಬಿಡಿ. ಏನಕ್ಕೆ ಅಂದರೆ ಪಾಪ ಇಲ್ಲಿ ನಾಯಿಗಳು ಹೊಟ್ಟೆ ಹಸ್ಕೊಂಡಿರ್ತವೆ. ನಾವು ಇಷ್ಟೊತ್ತವರೆಗೂ ತೆಗ್ದಿದ್ದು ನಮ್ಮ ಕ್ಲೈಂಟ್ಗೆ ಹೇಗೆ ಅನ್ನಿಸ್ತಿದೆ ಅದು ಇಂಪಾರ್ಟೆಂಟು. ಸೊ ಅವ್ರನ್ನೇ ಕೇಳೋಣ ಬನ್ನಿ. ಸರ್, ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗ್ ಇದ್ರು ಎಲ್ಲ ಬಂದು ಗೌನೆಲ್ಲ ಆರಿಸಿ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಫೋಟೋಸ್ ತೆಗೆದಿದ್ದಾರೆ. ಫೋಟೋಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸಂಜು ಅವರೇ. ಬೈ ಎನಿ ಚಾನ್ಸ್ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಮದುವೆಗಾಗಲಿ ಏನೇ ಒಂದು ಫೋಟೋ ಶೂಟ್ ಇದ್ದರೂ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ತುಂಬ ಕೋಆಪರೇಟಿವ್, ಭಾಳ ಚೆನ್ನಾಗಿ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿ, ಕ್ಲೈಂಟ್ಗೆ ನಮ್ಮ ವರ್ಕು ಇಷ್ಟ ಆಯ್ತಂತೆ. ಕಾಪು ಬೀಚಲ್ಲಿ ವಿಡಿಯೋ ಶೂಟ್ ಎಲ್ಲ ಮುಗೀತು. ಸೊ ನೆಕ್ಸ್ಟು ನಾವು ಪ್ಯಾಲೇಸ್ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಶೂಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ. ಗಾಯ್ಸ್, ಬಿಸಿಲು ನತ್ತಿಗೆ ಏರ್ಬಿಟ್ಟೈತೆ. ಎಲ್ಲರೂ ಶೂಟ್ ಮಾಡಿ ಸುಸ್ತಾಗಿ ನಡ್ಕೊಂಡು ಹೋಯ್ತಾವ್ರೆ. ಸೊ ಈಗ ಹೋಗಿ ತಿಂಡಿ ಬ್ಯಾಟಿಂಗ್ ಮಾಡ್ತಾ ಇರೋದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ಯಾಲೇಸ್ ಗಾರ್ಡನ್ನು ಮತ್ತು ಮರವಂತೆ ಬೀಚನ್ನು ತೋರಿಸ್ತೀನಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ.